ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ವಲ್ಪ ಹೇರ್ ಕೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ತಲೆಗೆ ಎಣ್ಣೆ ಹಚ್ಚಿ ಕೂಡ, ಹಾಗಾಗಿ ಇವತ್ತು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವತ್ತು ಚೂರು ಬಿಸಿಲಿಲ್ಲ. ನಾನು ಅವತ್ತೇ ನನ್ನ ಬ್ಲಾಗಲ್ಲಿ ಹೇಳಿದ್ದೆ 2 ವಾರದಿಂದ ಕಂಟಿನ್ಯೂಸ್ ಮಳೆ ಅಂತ. ಅದಾದಮೇಲೆ 2 ವೀಕ್ ಕೂಡ ಬಿಸಿಲು ಇತ್ತು, ತುಂಬಾ ಚೆನ್ನಾಗಿ ಬಿಸಿಲು ಇತ್ತು. ಇವತ್ತಿಂದ ಮತ್ತೆ ಮೋಡ ಆಗ್ತಿದೆ, ಮೋಸ್ಟ್ಲಿ ಮತ್ತೆ ಮಳೆ ಬರುತ್ತೆ ಅಂತ ಅಂದ್ಕೊಳ್ತೀನಿ ಇವತ್ತಿಂದ. ಇವಾಗ ನಾನೇ ಮನೇಲೇ ಆಯಿಲ್ನ ಪ್ರಿಪೇರ್ ಮಾಡ್ತೀನಿ. ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ನಾರ್ಮಲ್ ಶಾಪಲ್ಲಿ ತೊಗೊಬಂದಿರೋದು. ಆಮೇಲೆ ಇಲ್ಲೇ ಎಲೆ ಎಲ್ಲ ಹಾಕಿಬಿಟ್ಟು ಎಣ್ಣೆನ ಪ್ರಿಪೇರ್ ಮಾಡ್ತೀನಿ. ಹೇರಿಗೆ ತುಂಬ ಒಳ್ಳೆಯದು, ಹಾಗೆಯೇ ಬೇಗ ಉದ್ದ ಕೂಡ ಬರುತ್ತೆ. ವಿಡಿಯೋ ಮೇಲೆ ಹಾಕಿರ್ತೀನಿ ನೋಡಿ, ನಂದು ಹಳೆ ಫೋಟೋ. ಅದರಲ್ಲಿ ಎಷ್ಟು ಉದ್ದ ಇದೆ ಕೂದಲು ಅಂತ ಹೇಳಿದ್ರೆ, ನನಗೆ ಹೇಗೆ ಅಂದರೆ ಉದ್ದ ಇದ್ದಾಗ ಶಾರ್ಟ್ ಬೇಕು ಅನಿಸುತ್ತೆ, ಶಾರ್ಟ್ ಇದ್ದಾಗ ಉದ್ದ ಬೇಕು ಅನಿಸುತ್ತೆ, ಆ ಥರ ಒಂದೊಂದ್ಸಲಿ ಅನಿಸ್ಬಿಡುತ್ತೆ. ಇವಾಗ ಶಾರ್ಟ್ ಮಾಡಿಸಿದ್ಮೇಲೆ ಉದ್ದ ಕೂದಲು ಬೇಕು ಅಂತ ಅನಿಸ್ತಿರುತ್ತೆ, ಆ ಥರ ನನಗೆ. ಇವಾಗ ಮನೇಲಿ ನಾರ್ಮಲ್ ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಶಾಪಿಂದ ತಂದಿದ್ದು, ಅದು ಕೂಡ ಇದೆ. ಹಾಗೆಯೇ ನಾವೇ ಮಾಡಿಸಿರೋ ಕೊಬ್ಬರಿ ಎಣ್ಣೆ ಕೂಡ ಇದೆ. ಅದರಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ನೋಡೋಣ ಯಾವ್ದು ಯೂಸ್ ಮಾಡ್ತೀನಿ ಅಂತ ಯೋಚನೆ ಮಾಡಬೇಕು. ಇವಾಗ ಹೇರ್ ಕೇರ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಲಸಂಡೆ ಕಾಳು ಬರುತ್ತಲ್ವ, ಅದರಿಂದ ವಡೆ ಮಾಡ್ತಿರೋದು. ಯಾರಿಗೆ ಗೊತ್ತಿರುತ್ತೋ ನಂಗೆ ಗೊತ್ತಿಲ್ಲ, ಸ್ವಲ್ಪ ಜನ ಗೊತ್ತಿರಲ್ಲ ಈ ರೆಸಿಪಿ ಕೂಡ. ಇದರಲ್ಲೂ ವಡೆ ಮಾಡ್ತಾರೆ ಅಂತ ಅನಿಸುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೆ ಹಲಸಂದೆ ಕಾಳಲ್ಲೂ ಕೂಡ ವಡೆ ಮಾಡ್ತಾರೆ ಅಂತ, ಕೆಲವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಆ ರೆಸಿಪಿ ಕೂಡ ಮಾಡ್ಕೋಬೋದು. ಇವಾಗ ಆ ರೆಸಿಪಿನ ನೋಡ್ಕೊಬನ್ನಿ, ಆಮೇಲೆ ಹೇರ್ ಕೇರ್ ನಾನು ಸ್ಟಾರ್ಟ್ ಮಾಡ್ತೀನಿ. ಇವಾಗ 2 ಕಪ್ ಆಗೋಷ್ಟು ಹಲಸಂಡೆ ಕಾಳನ್ನು ತೊಗೊಂಡಿರೋದು ಇವಾಗ ತೋರಿಸ್ತಾ ಇದ್ದೀನಲ್ವ. ಇವಾಗ 2 ಕಪ್ನ ಹಾಕ್ಕೊಂಡಿದ್ದೀನಿ ನಾನು. ಒಂದು ಬೌಲ್ಗೆ ಹಾಕ್ಕೊಬೇಕು. ಇವಾಗ ಅದನ್ನು ಹಾಕ್ಕೊಂಡಾದ್ಮೇಲೆ ಅದನ್ನು ನೆನೆಸಿಡಬೇಕು. ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರನ್ನು ಕೂಡ ಹಾಕ್ಕೊಂಡಾದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಸೈಡಲ್ಲಿ ಇಟ್ಕೋಬೇಕು. ಜಾಸ್ತಿ ಹೊತ್ತೇನಿದು ನೆನೆಯೋಗಿ ಬಿಡೋದು ಬೇಡ, ಬೇಗನೆ ಆಗುತ್ತೆ. ಒಂದು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು. ಇವಾಗ ಒಂದು ಮಿಕ್ಸಿ ಜಾರಿಗೆ ಕಾಳನ್ನ ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಬೆಳ್ಳುಳ್ಳಿ, ಶುಂಠಿ, ಲವಂಗ, ಅದಾದಮೇಲೆ ಚಕ್ಕೆ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೂ ನೀರು ಹಾಕಬಾರ್ದು ನಾವು, ಹಾಗೆಯೇ ಗ್ರೈಂಡ್ ಮಾಡ್ಕೋಬೇಕು. ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ನೋಡ್ಕೊಂಡಷ್ಟೇ. ಇವಾಗ ಗ್ರೈಂಡ್ ಮಾಡಿಕೊಂಡು ನಾನು ಪಾತ್ರೆ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ನಾವು ಗ್ರೈಂಡ್ ಮಾಡಿರೋದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಅದಕ್ಕೆ ಆನಿಯನ್ ಎಲ್ಲ ಬೇಕಲ್ವ, ಅದನ್ನೆಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋದು. ಇವಾಗ 1 ಕಪ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು. ಇವಾಗ ನಾನು ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ 1 ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ವಡೆಗೆ ಸಬ್ಬಸಿಗೆ ಸೊಪ್ಪೇ ಟೇಸ್ಟ್ ಜಾಸ್ತಿ, ಹಾಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ವಡೆ ಮಾಡ್ತೀವಲ್ಲ ಅದೇ ಥರ. ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಹಾಕ್ಕೊಂಡು ನೀರನ್ನು ಹಾಕ್ತೇನೆ ಕಲಿಸ್ಕೊಬೇಕು. ಇವಾಗ ನೀರು ಚೂರು ಕೂಡ ಹಾಕ್ಕೋಬಾರ್ದು, ಇದೇ ಥರ ಕಲಿಸ್ಕೋಬೇಕು. ಈ ಥರ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಕ್ಲೀನಾಗಿ ಇವಾಗ ನಾನು ಎಣ್ಣೆ ಕೂಡ ಕಾಯೋಕೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕೂಡ ಕಾದಾದ್ಮೇಲೆ ಇವಾಗ ವಡೆನ ತಟ್ಕೋಬೇಕಾಗುತ್ತೆ. ತೆಳ್ಳಗೆ ತಟ್ಕೋಬೇಕು, ಕ್ರಿಸ್ಪಿ ಬೇಕು ಅಂತ ಹೇಳಿದ್ರೆ. ನಾರ್ಮಲಾಗಿ ನಾವು ವಡೆ ಹೆಂಗೆ ಮಾಡ್ಕೊಳ್ತೀವೋ ಅದೇ ಥರ ಕೈಯಲ್ಲಿ ಬೇಕಾದ್ರೂ ತಟ್ಕೋಬೋದು, ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆನ ಫುಲ್ ತಣ್ಣಗೆ ಮಾಡಿ ಅಂದರೆ ನೀರು ಮಾಡಿಬಿಟ್ಟು ಅದ್ರ ಮೇಲೆ ಕೂಡ ತಟ್ಕೋಬೋದು, ಇಲ್ಲಾಂದರೆ ಕೈಯಲ್ಲಿ ಕೂಡ ತಟ್ಕೋಬೋದು, ಇಲ್ಲಾಂದ್ರೆ ಒಂದು ಗ್ಲಾಸಿಗೆ ಪ್ಲಾಸ್ಟಿಕ್ ಕೂಡ ಹಾಕ್ಕೊಂಡು ಕೂಡ ತಟ್ಕೋಬೋದು. ನಾನು ಕೈಲೇ ತಟ್ಕೊಂಡಿದ್ದೀನಿ ಈ ಥರ. ಇವಾಗ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ತಟ್ಕೋಬೋದು, ಯಾರಿಗೆ ದಪ್ಪ ಬೇಕು ಒಂದು ಸ್ವಲ್ಪ ಅವರು ಕೂಡ ದಪ್ಪ ತಟ್ಕೋಬೋದು. ಬಟ್ ವಡೆ ಕ್ರಿಸ್ಪಿಯಾಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಫ್ರೈ ಮಾಡ್ಕೋಬೇಕು, ಕ್ರಿಸ್ಪಿ ಬೇಕು ಅಂತ ಹೇಳಿದ್ರೆ. ಇವಾಗ ಲೋ ಫ್ಲೇಮಲ್ಲಿ ಅದನ್ನು ಕೂಡ ಕಾಯಿಸ್ಕೊಂಡಿದ್ದೀನಿ ನೋಡಿ. ಇವಾಗ ವಡೆ ಕೂಡ ಆಗಿದೆ. ಇವಾಗ ಫುಲ್ಲು ಅದನ್ನು ತೆಕ್ಕೊಬೇಕು ಎಣ್ಣೆಯಿಂದ. ಇವಾಗ ವಡೆ ಕೂಡ ರೆಡಿ ಆಗಿಬಿಡ್ತು. ಎಷ್ಟು ಟೇಸ್ಟಿಯಾಗಿ ಇರುತ್ತೆ ಅಂತ ಹೇಳಿದ್ರೆ ಈ ವಡೆ ಕೂಡ ಯಾರಿಗೂ ಗೊತ್ತೇ ಇರಲ್ಲ ಕೆಲವರಿಗೆ ಇದೇ ಥರ ವಡೆ ಕೂಡ ಮಾಡ್ತಾರಾ ಇದರಲ್ಲೂ ಕೂಡ ಅಂತ. ಹಾಗಾಗಿ ನಾನು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ರುಚಿ ಕೂಡ ಜಾಸ್ತಿ ಇತ್ತು. ನಾರ್ಮಲಾಗಿ ವಡೆ ತಿಂತೀವಲ್ಲ ಅದೇ ಥರ ಇತ್ತು. ನೀವು ಈ ರೆಸಿಪಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ರೆಸಿಪಿನ ನೋಡ್ಕೊಬಂದ್ರಲ್ವ, ಎಷ್ಟು ಸಿಂಪಲ್ ಆಗಿತ್ತು. ನಿಜವಾಗ್ಲೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇವಾಗ ಹೇರ್ ಕೇರ್ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಅದಕ್ಕೆ ಹೂವು ಎಲ್ಲ ಬೇಕು, ದಾಸವಾಳ ಹೂವು, ದಾಸವಾಳ ಎಲೆ ಎಲ್ಲ ಬೇಕು. ಇವಾಗ ಅದನ್ನು ಮನೆ ಹತ್ರನೇ ಇದೆ, ಅದನ್ನೆಲ್ಲ ತೊಗೊಬಂದ್ಬಿಡೋಣ ಇವಾಗ ಹೋಗಿ ಫಸ್ಟು. ಆಮೇಲೆ ನಾನು ಆಯಿಲ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ.
ಇವಾಗ ನಾನು ದಾಸವಾಳದ ಹೂ ಮತ್ತು ದಾಸವಾಳದ ಎಲೆ ಎಲ್ಲ ಬೇಕಿತ್ತು, ಅದನ್ನು ತೊಗೊಂಬರೋಕ್ಕೆ ಬಂದಿದ್ದೀನಿ. ಮನೆ ಹತ್ರನೇ ಇದೆ. ಇವಾಗ ನಾನು ತೋರಿಸ್ತಾ ಇರೋದು ಬಿಳಿ ದಾಸವಾಳದ್ದು ಹೂ ಕೂಡ ಒಂದು ತೊಗೊಂಡಿದ್ದೀನಿ, ಹಾಗೆ ಒಂದು 3-4 ಎಲೆ ತೊಗೊಂಡಿದ್ದೀನಿ ಬಿಳಿ ದಾಸವಾಳದ್ರಿಂದ. ಇವಾಗ ಕೆಂಪು ದಾಸವಾಳದ್ದು ಬರುತ್ತಲ್ಲ, ಅದು ಕೂಡ ಒಂದು ಹೂ ತೊಗೊಂಡಿದ್ದೀನಿ, ಹಾಗೆ 2-3 ಎಲೆ ತೊಗೊಂಡಿದ್ದೀನಿ. ನೀವೇ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಇದಕ್ಕೂ ಮತ್ತು ಅದಕ್ಕೂ. ಅದ್ರದ್ದು ಎಲೆ ಬಂದುಬಿಟ್ಟು ಪುಟಾಣಿಗೆ ಇರುತ್ತೆ, ಇದ್ರದ್ದು ಸ್ವಲ್ಪ ದೊಡ್ಡ ಇರುತ್ತೆ. ಹಾಗೆಯೇ ಇದೊಂದು ಎಲೆ ಕೂಡ ಬೇಕಿತ್ತು, ಅದು ಏನು ಹೇಳ್ತಾರಂತ ನಂಗೆ ಗೊತ್ತಾಗಿಲ್ಲ. ಇದನ್ನು ಕೂಡ ಒಂದು 4 ತೊಗೊಂಡು ಬಂದಿದ್ದೀನಿ. ಮನೆ ಹತ್ರನೇ ಇದೆ ಇದನ್ನು ಕೂಡ. ಅದನ್ನು ಕೂಡ ಕೂದಲಿಗೆ ಹಾಕಿದ್ರೆ ಒಳ್ಳೆಯದು. ಇವಾಗ ನಾನು ಒಂದು ಬೌಲಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಟೈಮಿಗೆ ಮಾಡ್ಕೊಳ್ತಿರೋದು, ಹಾಗಾಗಿ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಈರುಳ್ಳಿ ಹಾಗೆಯೇ ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಾಗೋಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಬಿಳಿ ದಾಸವಾಳದ ಹೂ ತಂದಿದ್ನಲ್ಲ, ಅದು ಕೂಡ ಹಾಕ್ಕೊಂಡಿದ್ದೀನಿ ಅದಕ್ಕೇ. ಹಾಗೆಯೇ 3 ಬಿಳಿ ದಾಸವಾಳದ್ದು ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನು ಕೆಂಪು ದಾಸವಾಳ ತಂದಿದ್ನಲ್ಲ, ಕೆಂಪು ದಾಸವಾಳ ಹಾಗೆಯೇ ಅದ್ರದ್ದು ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಟ್ ಮಾಡೇ ಹಾಕ್ಕೊಳ್ತಿದ್ದೀನಿ, ಹಾಗೆ ಹಾಕ್ಕೊಳ್ತಿಲ್ಲ. ಮತ್ತು ಇನ್ನೊಂದು ಎಲೆ ತಂದಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅದು ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಾನು. ನಿಮಗೆ ಹೆಸ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಅದಾದಮೇಲೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಬಿಟ್ಟು ಇವಾಗ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಾರ್ಮಲಾಗಿ ಶಾಪಲ್ಲೇ ತರೋದು. ಅಲೋವೆರಾ ಇದ್ದರೆ ನೀವು ಒರಿಜಿನಲ್ ಅಲೋವೆರಾ ಕೂಡ ಹಾಕ್ಕೋಬೋದು. ನನಗೆ ಸಿಕ್ಕಲಿಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ಇದೇ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಆಯಿಲ್ನ ಕೂಡ ಹಾಕ್ಕೊಂಡಿದ್ದೀನಿ ಅದಕ್ಕೇ. ಒನ್ ಟೈಮಿಗೆ ಮಾಡ್ಕೊಂಡಿದ್ದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಇನ್ನು ಅದನ್ನು ಸ್ವಲ್ಪ ಕಾಯಿಸಿಬಿಟ್ಟು ತಣ್ಣಗಾದ್ಮೇಲೆ ಎಲೆ ಎಲ್ಲ ತೆಕ್ಕೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು ನೀವು, ನಾನು ಕಾಯಿಸೋದೇನು ತೋರಿಸ್ಲಿಲ್ಲ. ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಕಾಯಿಸಿಬಿಟ್ಟು ತಣ್ಣಗಾಗೋ ತನಕ ಬಿಟ್ಬಿಟ್ಟು ಮತ್ತೆ ಅದನ್ನು ತಲೆಗೆ ಹಚ್ಕೊಳ್ಳೋದು. ಇವಾಗ ನಾನು ತಲೆಗೆ ಹಚ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು, ಸ್ವಲ್ಪ ಎಣ್ಣೆ ಎಲ್ಲ ತೊಗೊಂಡ್ಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದೇ ಸಲ ಜಾಸ್ತಿ ಕೂಡ ಮಾಡಿಬಿಟ್ಟು ನೀವು ಬಾಕ್ಸಲ್ಲಿ ಕೂಡ ಹಾಕಿಟ್ಕೋಬೋದು, ಏನಾಗೋದಿಲ್ಲ. ನಾನು ಒಂದೇ ಟೈಮಿಗೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಹಾಗಾಗಿ ಇವಾಗ ಆಯಿಲ್ನ ಕೂಡ ಮಾಡಿಕೊಂಡು ತಲೆಗೆ ಹಚ್ಕೊಳ್ತಾ ಇದ್ದೀನಿ. ಕೂದಲು ಕೂಡ ತುಂಬಾ ಬೇಗ ಉದ್ದ ಬರುತ್ತೆ ಈ ಆಯಿಲ್ ಹಚ್ಚೋದ್ರಿಂದ. ನಾನು ಆವಾಗಲೇ ತೋರಿಸ್ತೀನಿ ನನ್ನ ಹೇರ್ ಎಷ್ಟು ಉದ್ದ ಇತ್ತು ಅಂತ ಫಸ್ಟಿಗೆ. ಇವಾಗ ಶಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ, ಹಾಗಾಗಿ ಇವಾಗ ಮತ್ತೆ ಅಪ್ಲೈ ಮಾಡ್ತಾಯಿದ್ದೀನಿ ಆಯಿಲ್ನ. ಹಾಗೆಯೇ ಹೇರ್ ಕೂಡ ಸ್ಮೂತಾಗಿ ಬರುತ್ತೆ ಈ ಥರ ಮಾಡಿ ಹಚ್ಚೋದ್ರಿಂದ. ನೀವು ಕೂಡ ಸುಮಾರು ಜನ ಈ ಥರ ಟ್ರೈ ಮಾಡ್ತಾರೆ, ಕೆಲವರಿಗೆ ಟ್ರೈ ಮಾಡೋದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಸ್ಮೂತ್ ಬರುತ್ತೆ ಹೇರು. ಹಾಗೆಯೇ ಇವತ್ತಿನ ವೀಡಿಯೋ ಕೂಡ ಇಷ್ಟೇ, ಸಿಂಪಲ್ಲಾಗಿತ್ತು. ಹೇರ್ ಕೇರ್ ಹಾಗೆ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ ಈ ವಿಡಿಯೋಲಿ. ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.